ಗೀತಾ ಮಹಾತ್ಮೆ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಭಗವಂತನು ಹೇಳಿದನು, ಯಾವ ಪುರುಷನು ಕರ್ಮಫಲದ ಆಶ್ರಯವನ್ನು ಪಡೆಯದೆ ಕರ್ತವ್ಯ ಕರ್ಮವನ್ನು ಮಾಡುತ್ತಾನೋ ಅವನು ಸನ್ಯಾಸಿ ಮತ್ತು ಯೋಗಿಯಾಗಿದ್ದಾನೆ. ಕೇವಲ ಅಗ್ನಿಯನ್ನು ತ್ಯಜಿಸಿದವನು ಸನ್ಯಾಸಿಯಲ್ಲ, ಹಾಗೂ ಕೇವಲ ಕ್ರಿಯೆಗಳನ್ನು ತ್ಯಜಿಸಿದವನೂ ಯೋಗಿಯಲ್ಲ. ಸಾಧಾರಣ ಮನುಷ್ಯನು ಯಾವುದಾದರೂ ಕರ್ಮ ಮಾಡುವಾಗ ಒಂದಲ್ಲ ಒಂದು ಫಲದ ಆಶ್ರಯ ಪಡೆದೇ ಮಾಡುತ್ತಾನೆ. ತಮ್ಮ ತಮ್ಮ ವರ್ಣಾಶ್ರಮಕ್ಕನುಸಾರವಾಗಿ ಶಾಸ್ತ್ರವಿಹಿತ ನಿತ್ಯ ನೈಮಿತ್ತಿಕ ಯಜ್ಞ, ದಾನ, ತಪಸ್ಸು, ಶರೀರ ನಿರ್ವಹಣ ಸಂಬಂಧಿ ಹಾಗೂ ಲೋಕಸೇವೆಯೇ ಮೊದಲಾದವುಗಳಿಗಾಗಿ ಮಾಡಲಾಗುವ ಎಲ್ಲ ಶುಭ ಕರ್ಮಗಳು ಕರ್ತವ್ಯ ಕರ್ಮಗಳಾಗಿವೆ. ಅವೆಲ್ಲವನ್ನೂ ಯಥಾವಿಧಿ ಹಾಗೂ ಯಥಾಯೋಗ್ಯವಾಗಿ ಆಲಸ್ಯರಹಿತನಾಗಿ ತನ್ನ ಶಕ್ತಿಗೆ ಅನುಸಾರವಾಗಿ ಕರ್ತವ್ಯ ಬುದ್ಧಿಯಿಂದ ಉತ್ಸಾಹಪೂರ್ವಕ ಎಲ್ಲ ಹೊತ್ತಿನಲ್ಲೂ ಮಾಡುತ್ತಾ ಇರಬೇಕು. ಅಂತಹ ಕರ್ಮಯೋಗಿ ಪುರುಷನು ಸಮಸ್ತ ಸಂಕಲ್ಪಗಳ ತ್ಯಾಗಿಯಾಗಿರುತ್ತಾನೆ. ಅವನು ಸಾಂಖ್ಯಯೋಗ ಮತ್ತು ಕರ್ಮಯೋಗ ಎರಡೂ ನಿಷ್ಠೆಗಳ ಚರಮ ಫಲಗಳ ಯಥಾರ್ಥ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾನೆ. ಅದಕ್ಕಾಗಿ ಅವನು ಸನ್ಯಾಸತ್ವ ಮತ್ತು ಯೋಗಿತ್ವ ಎರಡೂ ಗುಣಗಳಿಂದ ಯುಕ್ತನೆಂದು ತಿಳಿಯಲ್ಪಡುತ್ತಾನೆಂಬ ಭಾವವನ್ನು ಭಗವಂತನು ಇಲ್ಲಿ ತೋರಿಸಿದ್ದಾನೆ. ಅಗ್ನಿಯನ್ನು ತ್ಯಾಗ ಮಾಡಿ ಸನ್ಯಾಸ ಆಶ್ರಮವನ್ನು ಕೈಗೊಂಡ ಪುರುಷನಿಗೆ ನಿರಗ್ನಿ ಎಂದು ಹೇಳುತ್ತಾರೆ. ಇಲ್ಲಿ ನಿರಗ್ನಿಹಿ ಎನಿಸಲ್ಪಟ್ಟವನೂ ಸಹ ಜ್ಞಾನಯೋಗದ ಲಕ್ಷಣಗಳಿಂದ ಯುಕ್ತನಾಗಿಲ್ಲ. ವಸ್ತುತಃ ಅವನು ಸನ್ಯಾಸಿಯೇ ಅಲ್ಲ. ಸಮಸ್ತ ಕ್ರಿಯೆಗಳನ್ನು ಸರ್ವಥಾ ತ್ಯಾಗಗೈದು ಧ್ಯಾನಸ್ಥನಾಗುವ ಪುರುಷನನ್ನು ಅಕ್ರಿಯನೆಂದು ಹೇಳುತ್ತಾರೆ. ಇಲ್ಲಿ ನಚ ಅಕ್ರಿಯ ಎಂಬ ಮಾತಿನಿಂದ ಭಗವಂತನು ಈ ಭಾವವನ್ನು ತೋರಿಸುತ್ತಿದ್ದಾನೆ. ಎಲ್ಲ ಕ್ರಿಯೆಗಳನ್ನು ತ್ಯಾಗ ಮಾಡಿ ಧ್ಯಾನದಲ್ಲಿ ಕುಳಿತವನೂ ಕೂಡ ಕೇವಲ ಹೊರಗಿನ ಕ್ರಿಯೆಗಳನ್ನು ತ್ಯಾಗ ಮಾಡಿದ್ದಾನೆ. ಮಮತೆ, ಅಭಿಮಾನ, ಆಸಕ್ತಿ, ಕಾಮನೆ ಮತ್ತು ಕ್ರೋಧ ಮೊದಲಾದವುಗಳನ್ನು ತ್ಯಾಗ ಮಾಡಲಿಲ್ಲ. ಇದೇ ರೀತಿ ಸಮಸ್ತ ಕ್ರಿಯೆಗಳನ್ನು ತ್ಯಾಗ ಮಾಡಿದ ಪುರುಷನು ನಿರಂತರ ಧ್ಯಾನಸ್ಥನಾಗಿದ್ದು ಅಂತಃಕರಣದಲ್ಲಿ ಮಮತೆ, ರಾಗ, ದ್ವೇಷ ಮತ್ತು ಕಾಮಕ್ರೋಧಾದಿಗಳು ಸರ್ವಥಾ ಅಭಾವವಾಗಿರುವ ಆ ಸನ್ಯಾಸಿಯು ಆದರ್ಶ ಯೋಗಿಯಾಗಿದ್ದಾನೆ. ಹರಿ ಓಂ.